ರಾತ್ರಿ ರೈಲಿನಲ್ಲಿ ಒಬ್ಬಂಟಿಯಾಗಿ ಪ್ರಯಾಣಿಸುತ್ತಿದ್ದ ಹುಡುಗಿಯ ವಿಷಯದಲ್ಲಿ ಈ ಮುಸ್ಲಿಂ ವ್ಯಕ್ತಿ ಏನು ಮಾಡಿದನೆಂದು ನೋಡಿ ಎಲ್ಲರೂ ಆಘಾತಕ್ಕೊಳಗಾಗಿದ್ದರು. ವಿಡಿಯೋಗೆ ಹೋಗುವ ಮೊದಲು ನೀವು ಈ ವಿಡಿಯೋವನ್ನು ಇಷ್ಟಪಡದಿದ್ದರೆ ದಯವಿಟ್ಟು ತಕ್ಷಣ ಅದನ್ನು ಲೈಕ್ ಮಾಡಿ. ಅಲ್ಲದೆ ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ತಕ್ಷಣ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಈ ಘಟನೆ ಅಲಹಾಬಾದ್ನಲ್ಲಿ ವಾಸಿಸುವ ರುಬಿನಾ ಎಂಬ ಹುಡುಗಿಯ ಬಗ್ಗೆ. ರುಬಿನಾ ತನ್ನ ಅಧ್ಯಯನವನ್ನು ಲಕ್ನೋದಲ್ಲಿ ಪೂರ್ಣಗೊಳಿಸಿದಳು. ರುಬಿನಾ ಮೊದಲೇ ಮನೆಗೆ ಹೋಗಲು ಯೋಚಿಸಿದ್ದಳು, ಆದರೆ ಅದೇ ದಿನ ತನ್ನ ಸ್ನೇಹಿತನ ಮನೆಯಲ್ಲಿ ಪಾರ್ಟಿ ಇತ್ತು. ಆದ್ದರಿಂದ ಅವಳು ಮೊದಲು ತನ್ನ ಸ್ನೇಹಿತನ ಮನೆಗೆ ಹೋದಳು ಮತ್ತು ಪಾರ್ಟಿಯ ನಂತರ ಅಲಹಾಬಾದ್ನಲ್ಲಿರುವ ತನ್ನ ಮನೆಗೆ ಹೋಗಬೇಕೆಂದು ಅವಳು ಭಾವಿಸಿದಳು. ಅಲಹಾಬಾದ್ನಲ್ಲಿರುವ ತನ್ನ ಮನೆಗೆ ಹೋಗಲು ರೈಲು ಟಿಕೆಟ್ಗಳನ್ನು ಕಾಯ್ದಿರಿಸಿದ ನಂತರ ರುಬಿನಾ ತನ್ನ ಸ್ನೇಹಿತನ ಮನೆಯಲ್ಲಿ ನಡೆಯುತ್ತಿದ್ದ ಪಾರ್ಟಿಯಲ್ಲಿ ಭಾಗವಹಿಸಿದ್ದಳು. ಅದೇ ಸಂಜೆ ರುಬಿನಾ ಸ್ನೇಹಿತನ ಮನೆಗೆ ಹೋದಳು. ಸ್ನೇಹಿತನ ಮನೆ ತಲುಪಿ ರೈಲ್ವೆ ನಿಲ್ದಾಣವನ್ನು ತಲುಪಿ ರೈಲಿನಲ್ಲಿ ತನ್ನ ಆಸನದಲ್ಲಿ ಕುಳಿತಳು. ರುಬಿನಾ ಅದರಲ್ಲಿ ಮಗ್ನಳಾಗಿದ್ದಳು. ಹುಡುಗರು ಇದ್ದರು, ಅವರೆಲ್ಲರೂ ನಗುತ್ತಿದ್ದರು ಮತ್ತು ಜೋರಾಗಿ ಮಾತನಾಡುತ್ತಿದ್ದರು. ರುಬಿನಾಗೆ ಅವರನ್ನು ನೋಡಿ ತುಂಬಾ ಭಯವಾಯಿತು. ರುಬಿನಾ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳಲು ಹೆದರುತ್ತಿದ್ದಳು. ಅವಳು ವಾಶ್ ರೂಮ್ಗೆ ಹೋಗುತ್ತಿದ್ದೇನೆ ಎಂದು ಹೇಳಿದಳು. ಅವಳು ಇಡೀ ಬೋಗಿಯ ಸುತ್ತಲೂ ನಡೆಯುತ್ತಿದ್ದಳು. ಇಡೀ ಬೋಗಿಯಲ್ಲಿ ಕೇವಲ 2 ಅಥವಾ 3 ಮಹಿಳೆಯರು ಇದ್ದರು. ರುಬಿನಾ ತುಂಬಾ ಭಯಭೀತಳಾಗಿದ್ದಳು. ಇದೆಲ್ಲವನ್ನು ನೋಡಿದ ರುಬಿನಾ ರಾತ್ರಿಯಲ್ಲಿ ರೈಲಿನಲ್ಲಿ ಪ್ರಯಾಣಿಸಿರಲಿಲ್ಲ. ಅವಳು ಮೊದಲ ಬಾರಿಗೆ ರಾತ್ರಿಯಲ್ಲಿ ಏಕಾಂಗಿಯಾಗಿ ಪ್ರಯಾಣಿಸುತ್ತಿದ್ದರಿಂದ ಅವಳು ತುಂಬಾ ಚಿಂತಿತಳಾಗಿದ್ದಳು. ಇದಲ್ಲದೆ ಬೋಗಿ ಹುಡುಗರಿಂದ ತುಂಬಿದ್ದರಿಂದ ಅವಳ ಭಯ ಹೆಚ್ಚಾಯಿತು. ಅದು ಬೆಳೆಯಲು ಪ್ರಾರಂಭಿಸಿತು ಮತ್ತು ನಂತರ ರುಬಿನಾ ಧೈರ್ಯಶಾಲಿಯಾಗಲು ನಿರ್ಧರಿಸಿದಳು. ಅವಳು ತನ್ನ ಆಸನದ ಮೇಲೆ ಕುಳಿತು ನಿಯತಕಾಲಿಕವನ್ನು ತೆಗೆದುಕೊಂಡು ಓದಲು ಪ್ರಾರಂಭಿಸಿದಳು. ಆದರೆ ಅವಳು ಹೆದರಲಿಲ್ಲ. ಅವಳ ಸುತ್ತಲಿನ ಹುಡುಗರ ಗುಂಪು ಜೋರಾಗಿ ಮಾತನಾಡುತ್ತಿದ್ದರು ಮತ್ತು ಅವಳು ಹೆಚ್ಚು ಭಯಭೀತಳಾದಳು. ರೈಲಿನಲ್ಲಿ ಎಲ್ಲರೂ ಮಲಗಿದ್ದರು, ಆದರೆ ಅವಳು ಎಚ್ಚರವಾಗಿದ್ದಳು ಮತ್ತು ಭಯಭೀತಳಾಗಿದ್ದಳು. ಇದೆಲ್ಲವನ್ನು ಗಮನಿಸಿದ ಮುಸ್ಲಿಂ ಹುಡುಗನೊಬ್ಬ ರುಬಿನಾ ಬಳಿಗೆ ಬಂದು ಹಾಯ್, ಮೈ ನೇಮ್ ರಿಯಾಜ್ ಎಂದು ಕೇಳಿದ. ಇದ್ದಕ್ಕಿದ್ದಂತೆ ಒಬ್ಬ ಹುಡುಗ ಬಂದು ಅವನೊಂದಿಗೆ ಮಾತನಾಡುತ್ತಾನೆ ಮತ್ತು ರುಬಿನಾ ಹೆಚ್ಚು ಹೆದರಲು ಪ್ರಾರಂಭಿಸುತ್ತಾಳೆ. ರಿಯಾಜ್ ಇದನ್ನು ನೋಡಿ ರುಬಿನಾಳನ್ನು ಕೇಳಿದನು, ನೀವು ನಿಮ್ಮ ಹೆಸರನ್ನು ನನಗೆ ಹೇಳದಿದ್ದರೂ ಪರವಾಗಿಲ್ಲ, ಆದರೆ ನೀವು ಎಲ್ಲಿಗೆ ಹೋಗುತ್ತೀರಿ ಎಂದು ಹೇಳಿ. ನಾನು ಅಲಹಾಬಾದ್ಗೆ ಹೋಗುತ್ತಿದ್ದೇನೆ ಎಂದು ರೂಬಿ ನಿಧಾನವಾಗಿ ಹೇಳಿದಳು. ಹುಡುಗ ಇದನ್ನು ಕೇಳಿ ಅಲಹಾಬಾದ್ ಎಂದು ಹೇಳಿದನು. ಹೇಗ್, ನನ್ನ ಅಜ್ಜಿಯ ಮನೆಯೂ ಅಲ್ಲಿದೆ. ನೀವು ನನಗೆ ಸಹೋದರಿ ಇದ್ದಂತೆ. ರಿಯಾಜ್ ತುಂಬಾ ಸಂತೋಷಪಟ್ಟನು ಮತ್ತು ಅಲಹಾಬಾದ್ ಬಗ್ಗೆ ಅಸಂಖ್ಯಾತ ವಿಷಯಗಳನ್ನು ಹೇಳಿದನು. ಅವರ ಚಿಕ್ಕಪ್ಪ ಅಲಹಾಬಾದ್ನಲ್ಲಿ ಬಹಳ ಪ್ರಸಿದ್ಧ ವ್ಯಕ್ತಿ. ಚಿಕ್ಕಪ್ಪಂದಿರಿಬ್ಬರು ಸೈನ್ಯದಲ್ಲಿ ಉನ್ನತ ಸ್ಥಾನಗಳಲ್ಲಿದ್ದಾರೆ ಮತ್ತು ಹೊಸ ಮತ್ತು ಹಳೆಯ ವಿಷಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದ್ದಾರೆ ಎಂದು ಅವರು ಹೇಳಿದರು. ರಿಯಾಜ್ ಅವರ ಮಾತುಗಳಿಂದಾಗಿ ರುಬಿನಾ ಕ್ರಮೇಣ ಸಾಮಾನ್ಯರಾದರು ಮತ್ತು ರಿಯಾಜ್ ಅವರ ಮಾತುಗಳಲ್ಲಿ ಆಸಕ್ತಿ ತೋರಿಸಲು ಪ್ರಾರಂಭಿಸಿದರು. ರಿಯಾಜ್ನಂತಹ ಸಹೋದರನ ನೆರಳಿನಲ್ಲಿ ರುಬಿನಾ ರಾತ್ರಿಯಿಡೀ ಭಯವಿಲ್ಲದೆ ಆರಾಮವಾಗಿ ಮಲಗಿದಳು. ಬೆಳಿಗ್ಗೆ ರುಬಿನಾ ಎಚ್ಚರವಾದ ನಂತರ ನನ್ನ ವಿಳಾಸವನ್ನು ತೆಗೆದುಕೊಳ್ಳಿ. ರಾತ್ರಿಯಿಡೀ ನನ್ನೊಂದಿಗೆ ಇದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ರುಬಿನಾ ರಿಯಾಜ್ಗೆ ಹೇಳಿದಳು. ನನ್ನ ಮನೆಗೂ ಬನ್ನಿ ಎಂದು ರಿಯಾಜ್ ತಕ್ಷಣ ಕೇಳಿದಳು. ಅದು ಅಜ್ಜಿಯ ಮನೆ ಯಾವುದು ಎಂದು ರಿಯಾಜ್ ತಕ್ಷಣ ಕೇಳಿದಳು. ನಾನು ಸುಳ್ಳು ಹೇಳಿದೆ. ರಾತ್ರಿಯಲ್ಲಿ ನಿಮ್ಮನ್ನು ನೋಡಿ ನಾನು ಹೆದರುತ್ತಿದ್ದೆ. ನಾನು ಮೊದಲು ಅಲಹಾಬಾದ್ಗೆ ಹೋಗಿರಲಿಲ್ಲ. ಇದನ್ನು ಕೇಳಿ ರುಬಿನಾ ತುಂಬಾ ಆಶ್ಚರ್ಯಚಕಿತರಾದರು ಮತ್ತು ಎಲ್ಲಾ ಹುಡುಗರು ರಾತ್ರಿಯಲ್ಲಿ ಕೆಟ್ಟವರಲ್ಲ ಎಂದು ನೀವು ಏಕೆ ಹೇಳಿದಿರಿ ಎಂದು ಕೇಳಿದರು. 3 ತಿಂಗಳ ಹಿಂದೆ ನೀವು ಉದ್ವಿಗ್ನರಾಗಿದ್ದಾಗ ನನ್ನ ಸ್ವಂತ ಸಹೋದರಿಯನ್ನು ನೋಡಬೇಕೆಂದು ನನಗೆ ಅನಿಸಿತು. ನನ್ನ ಸಹೋದರಿ ಈ ರೀತಿ ನಿಧನರಾದರು ಮತ್ತು ಕೆಲವರು ಇದ್ದರು. ರೈಲಿನಲ್ಲಿ ಬಂಟಿಯಾಗಿ ಪ್ರಯಾಣಿಸುತ್ತಿದ್ದ ಅವಳು ದುಷ್ಟ ಜನರ ಕೈಗಳಿಗೆ ಬಲಿಯಾದಳು. ನಾನು ನಿನ್ನಲ್ಲಿ ನನ್ನ ಸಹೋದರಿಯನ್ನು ನೋಡಿದೆ. ಅದಕ್ಕಾಗಿಯೇ ನಾನು ನಿಮಗೆ ಸುಳ್ಳು ಹೇಳಬೇಕು ಮತ್ತು ನಿಮ್ಮ ಭಯವನ್ನು ಹೋಗಲಾಡಿಸಬೇಕು ಎಂದು ನಾನು ಭಾವಿಸಿದೆ. ರಿಯಾಜ್ ತನ್ನ ಕೈಯನ್ನು ರುಬಿನಾಳ ತಲೆಯ ಮೇಲೆ ಇಟ್ಟು ನಗಲು ಪ್ರಾರಂಭಿಸಿದನು. ರುಬಿನಾ ರಿಯಾಜ್ ನತ್ತ ನೋಡುತ್ತಲೇ ಇದ್ದಳು. ಈ ಜಗತ್ತಿನಲ್ಲಿ ಇನ್ನೂ ಅಂತಹ ಜನರು ಇದ್ದಾರೆಯೇ ಎಂದು ಆಶ್ಚರ್ಯಪಟ್ಟಳು. ನೀವು ನಿಜವಾದ ಘಟನೆಯನ್ನು ಇಷ್ಟಪಟ್ಟರೆ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಮತ್ತು ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದ